ನಮಸ್ಕಾರ ಶಿಖರ್, ನಾನು ನಿಮ್ಮ ಫಿಟ್ನೆಸ್ ಕೇಳರ್ ರಘು. ಹಾಗೂ ಇವತ್ತು ನಾನು ನಿಮ್ಮೆಲ್ಲರಿಗೂ PCOD ಮತ್ತು PCOS ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆ ಒಂದಷ್ಟು ಪುಟ್ಟ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಹೇಗೆ ಈ ಸಿಚುವೇಶನ್ನ ಕಂಟ್ರೋಲ್ ಮಾಡ್ಬೋದು ಮತ್ತು ಹೊರಗಡೆ ಬರ್ಬೋದು ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಮೊದಲನೇದಾಗಿ ಎಷ್ಟೊಂದು ಜನ ಏನು ತಪ್ಪು ಮಾಡ್ತಾರೆ ಅಂತಂದರೆ PCOD PCOS ಎರಡೂ ಒಂದೇ ಅಂತ ಅನ್ಕೊಂತಾರೆ. ನಿಜವಾಗ್ಲೂ ಒಂದೇ ಅಲ್ಲ. ಆ್ಯಕ್ಚುಲಿ ಏನು ಅಂತಂದ್ಬಿಟ್ಟು ತಿಳ್ಕೊಳ್ಳೋದಕ್ಕಿಂತ ಮುಂಚೆ PCOD ಮತ್ತು PCOS ಏನು ಅಂತಂದ್ಬಿಟ್ಟು ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. PCOD ಅಂತಂದರೆ ಪಾಲಿಸಿಸ್ಟ್ ಓವರಿಯನ್ ಡಿಸಾರ್ಡರ್, ಡಿಸೀಸ್ ಅಲ್ಲ, ಡಿಸಾರ್ಡರ್. ಓಕೆ, ಮೆಟಾಬಾಲಿಕ್ ಡಿಸಾರ್ಡರ್ ಅದು. ಅದಾದ ನಂತರ PCOS ಅಂದರೆ ಏನು ಅಂದರೆ ಪಾಲಿಸಿಸ್ಟ್ ಓವರಿಯನ್ ಸಿಂಡ್ರೋಮ್. ಎರಡರೊಳಗಡೆ ಯಾವ ತುಂಬಾ ವರ್ಸ್ಟ್ ಸಿಚುಯೇಷನ್ ಅಂತಂದರೆ PCOS. ಆ್ಯಕ್ಚುಲಾಗಿ PCOD ಬಂದ್ಬಿಟ್ಟು ಇನಿಷಿಯಲ್ ಸ್ಟೇಜ್ ಅಂತಲೇ ಹೇಳ್ಬೋದು. PCOS ಬಂದ್ಬಿಟ್ಟು ಆ್ಯಕ್ಚುಲಾಗಿ ತುಂಬಾ ಒಂದಷ್ಟು ಟೈಮ್ ಆದ ನಂತರ ಬರೋ ಅಂಥ ಒಂದು ಸಿಂಡ್ರೋಮ್. ಓಕೆ, ಕಂಟಿನ್ಯೂಸ್ ನಿಮ್ಮ ಲೈಫ್ ಸ್ಟೈಲ್ ಒಳಗಡೆ ಏನೋ ಒಂದು ಚೇಂಜಸ್ ಆಗ್ತಿತ್ತು, ಅದಾದ ನಂತರ ಒಂದಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರ್ತಿತ್ತು, ಒಂದಷ್ಟು ಬರ್ತ್ ಕಂಟ್ರೋಲ್ ಪಿಲ್ಸ್ ಎಲ್ಲ ತೊಗೊತಿದ್ರಿ. ಇದೆಲ್ಲ ಆದ ನಂತರ ಆ್ಯಕ್ಚುಲಾಗಿ ನಿಮ್ಮ ಬಾಡಿ ಒಳಗಡೆ ಒಂದಷ್ಟು ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಇದಾದ ನಂತರ ನಿಮಗೆ ಪಾಲಿಸಿಸ್ಟ್ ಓವರಿಯನ್ ಸಿಂಡ್ರೋಮ್ ಜಾಸ್ತಿ ಆಗುತ್ತೆ. ಅದರೊಳಗಡೆ ತುಂಬಾ ಸಿಸ್ಟ್ ಜಾಸ್ತಿ ಆಗಿರುತ್ತೆ ನಿಮ್ಮ ಓವರೀಸ್ ಒಳಗಡೆ. ಸೊ ಹೆಸರೇ ಹೇಳ್ತಿರೋ ಥರನೇ ಪಾಲಿಸಿಸ್ಟ್ ಓವರಿ ಅಂದರೆ ಓವರಿ ಒಳಗಡೆ ಆ್ಯಕ್ಚುಲಾಗಿ ಮಲ್ಟಿಪಲ್ ಸಿಸ್ಟ್ಸ್ ಇದೆ ಅಂತಂದ್ಬಿಟ್ಟು. ಸಿಸ್ಟ್ ಅಂದರೆ ಗೆಡ್ಡೆಗಳು, ಚಿಕ್ಕ ಚಿಕ್ಕ ಗೆಡ್ಡೆಗಳು ಅಂತಲೇ ಹೇಳ್ಬೋದು. ಸೊ ಇದರಿಂದ ಏನು ಪ್ರಾಬ್ಲಮ್ ಗುರು ಅಂತಂದ್ಬಿಟ್ಟು ಹೇಳ್ತೀನಿ ನಾನು. ಒಂದಷ್ಟು ನಿಮ್ಮ ಮೆನ್ಸುರಲ್ ಸೈಕಲ್ನ ನೀವೇನಾದರೂ ಅರ್ಥ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಈ PCOD ಅಥವಾ PCOS ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಸೊ ಅದಕ್ಕೆ ನಾನು ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ವರ್ಕ್ ಆಗುತ್ತೆ ನಿಮ್ಮ ಮೆನ್ಸುರಲ್ ಸೈಕಲ್ ಅಂತ ಅಂದ್ಬಿಟ್ಟು. ಎಷ್ಟೊಂದು ಮೊದಲೇ ಗೊತ್ತಿರ್ಬೋದು, ಬಟ್ ಹಾಗಿದ್ರು ಸ್ಟೇ ಟ್ಯೂನ್ ಫಾರ್ ಇಟ್. ಓಕೆ, ಮೊದಲನೇದಾಗಿ ನಿಮ್ಮ ಓವರೀಸ್ ಒಳಗಡೆ ಒಂದಷ್ಟು ಇಮ್ಮೆಚ್ಯೂರ್ ಎಗ್ಸ್ ಏನಿರುತ್ತಲ್ಲ, ಆ ಎಗ್ಸ್ ಆ್ಯಕ್ಚುಲಾಗಿ ನಿಮ್ಮ ಫಿಲೋಪಿಯನ್ ಟ್ಯೂಬಿಂದ ಹೊರಗಡೆ ಬಂದು ಅದು ಫರ್ಟಿಲೈಸೇಷನ್ಗೆ ವೆಯ್ಟ್ ಮಾಡುತ್ತೆ. ಅಕಸ್ಮಾತ್ ವೆಯ್ಟ್ ಮಾಡಿ ಫರ್ಟಿಲೈಸ್ ಆಗಿಲ್ಲ ಅಂತಂದರೆ ಒಂದು 28 ಅಥವಾ 30 ಡೇಸ್ ನಿಮ್ದು ಏನು ಸೈಕಲ್ ಟೈಮ್ ಇರುತ್ತೆ, ಅದಾದ ನಂತರ ಎಲ್ಲನೂ ಶೆಡ್ ಆಗುತ್ತೆ. ಓಕೆನಾ? ಸೊ ಇದು ಹೇಗಾಗುತ್ತೆ ಅಂತಂದರೆ ಯೂಶಲ್ ಆಗಿ ನಿಮ್ಮ ಬಾಡಿ ಒಳಗಡೆ ನಿಮ್ಮ ಓವರೀಸ್ಗೆ ಸಿಗ್ನಲ್ ಸೆಂಡ್ ಮಾಡೋದು ಪಿಟ್ಯುಟರಿ ಗ್ಲ್ಯಾಂಡ್ಸ್ ಏನಿರುತ್ತಲ್ಲ, ಆ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಆ್ಯಕ್ಚುಲಾಗಿ ನಿಮ್ಮ ಓವರೀಸ್ಗೆ ಥ್ರೂ ಬ್ಲಡ್ ಅಂದರೆ ಸಿಗ್ನಲ್ ಸೆಂಡ್ ಮಾಡುತ್ತೆ. ಲೂಟಿನೈಸಿಂಗ್ ಹಾರ್ಮೋನ್ ಮತ್ತು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಎರಡು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಸೊ ಈ ಹಾರ್ಮೋನ್ ರಿಲೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಓವರೀಸ್ ಒಳಗಡೆ ಮೊದಲನೇದಾಗಿ ಇಮ್ಮೆಚ್ಯೂರ್ ಎಗ್ಸ್ ಇರುತ್ತೆ. ಸೊ ಇಮ್ಮೆಚ್ಯೂರ್ ಎಗ್ಸ್ ಎಲ್ಲನೂ ಏನಾಗುತ್ತೆ, ಈ ಲೂಟಿನೈಸಿಂಗ್ ಮತ್ತು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಬಂದಾದ ನಂತರ ಈ ಇಮ್ಮೆಚ್ಯೂರ್ ಎಗ್ಸ್ ಎಲ್ಲನೂ ಆ್ಯಕ್ಚುಲಾಗಿ ಮೆಚ್ಯೂರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೆಚ್ಯೂರ್ ಆಗಿ ಏನು ಮಾಡುತ್ತೆ ಅಂತಂದರೆ ನಿಮ್ಮ ಬ್ಲಡ್ ಸ್ಟ್ರೀಮ್ ಒಳಗಡೆ ಎಸ್ಟ್ರೋಜನ್ನ ರಿಲೀಸ್ ಮಾಡುತ್ತೆ. ಸೊ ಅಂದರೆ ಇವಾಗ ಅರ್ಥ ಆಗ್ತಿರ್ಬೋದು, ಅಂದರೆ ಫೀಮೇಲ್ ಡಾಮಿನೇಟಿಂಗ್ ಹಾರ್ಮೋನ್ ಅಥವಾ ಫೀಮೇಲ್ ಸೆಕ್ಸ್ ಹಾರ್ಮೋನ್ ಅಂತಬಿಟ್ಟು ನಾವೇನು ಹೇಳ್ತೀರಿ, ಇದು ಆ್ಯಕ್ಚುಲಾಗಿ ನಿಜವಾಗ್ಲೂ ನಿಮ್ಮ ಬಾಡಿ ಒಳಗಡೆ ರಿಲೀಸ್ ಆಗಬೇಕು ಅಂತ ಅಂದರೆ ಆ್ಯಕ್ಚುಲಿ ಈ ಎಗ್ಸ್ ಏನಿರುತ್ತಲ್ಲ ಅದು ತುಂಬಾ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಿರುತ್ತೆ. ಸೊ ಯಾವಾಗ ನಿಮ್ಮ ಬಾಡಿ ಒಳಗಡೆ ಈ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮತ್ತು ಲೂಟಿನೈಸಿಂಗ್ ಹಾರ್ಮೋನ್ ಎರಡು ಸೇರಿ ಆ ಎಗ್ಸ್ ಮುಖಾಂತರ ನಿಮ್ಮ ಬ್ಲಡ್ ಒಳಗಡೆ ಎಸ್ಟ್ರೋಜನ್ ಲೆವೆಲ್ ಜಾಸ್ತಿ ಮಾಡುತ್ತೆ, ಒಂದು ಲೆವೆಲ್ ರೀಚ್ ಆದ ನಂತರ ವಾಪಸ್ ನಿಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ ಆ್ಯಕ್ಚುಲಿ ನಿಮ್ಮ ಲೂಟಿನೈಸಿಂಗ್ ಹಾರ್ಮೋನ್ನ ಸೆಂಡ್ ಮಾಡಿ ಬ್ಲಡ್ ಒಳಗಡೆ ಆ್ಯಕ್ಚುಲಾಗಿ ಎಸ್ಟ್ರೋಜನ್ ಲೆವೆಲ್ ಏನು ಬೇಕಾಗಿತ್ತು ಅಷ್ಟು ರೀಚ್ ಆಗಿದೆ. ಸೊ ಇವಾಗ ಯು ಕ್ಯಾನ್ ಸ್ಟಾಪ್ ದಿಸ್ ಅಂತ ಅಂದ್ಬಿಟ್ಟು ಹೇಳುತ್ತೆ. ಸೊ ಅವಾಗ ಏನಾಗುತ್ತೆ, ಎಸ್ಟ್ರೋಜನ್ ಎಲ್ಲನೂ ಏನು ಲೆವೆಲ್ ರೀಚ್ ಆಗಿತ್ತು ಅವಾಗ ವಾಪಸ್ ಲೂಟಿನೈಸಿಂಗ್ ಹಾರ್ಮೋನ್ ಬಂದು ಈ ಮೆಚ್ಯೂರ್ ಆಗಿರೋಂಥ ಎಗ್ಸ್ ಎಲ್ಲನೂ ಆ್ಯಕ್ಚುಲಾಗಿ ನಮ್ಮ ಫಿಲೋಪಿಯನ್ ಟ್ಯೂಬ್ಸ್ಗೆ ಎಂಟ್ರ್ ಆಗೋದಕ್ಕೆ ಬಿಡುತ್ತೆ. ಆಮೇಲೆ ಫರ್ಟಿಲೈಸೇಷನ್ ಪ್ರೋಸೆಸ್ಗೆ ಎಂಟ್ರ್ ಆಗುತ್ತೆ. ಅಂದರೆ ಬೇಸಿಕ್ಲಿ ಆ ಟೈಮ್ ಒಳಗಡೆ ಆವ್ಯುಲೇಷನ್ ಅಂತಂದ್ಬಿಟ್ಟು ನಾವೇನು ಹೇಳ್ತೀರಿ, ಆ ಇಮ್ಮೆಚ್ಯೂರ್ ಎಗ್ಸ್ ಎಲ್ಲನೂ ಮೆಚ್ಯೂರ್ ಆಗಿ ವಾಪಸ್ ಫರ್ಟಿಲೈಸೇಷನ್ ಪ್ರೋಸೆಸ್ಗೆ ಒಂದು ಒಳಗಾಗುತ್ತೆ. ಇದು ಆದ ನಂತರ ಏನಾಗುತ್ತೆ, ಒಂದಷ್ಟು ದಿನ ವೆಯ್ಟ್ ಮಾಡುತ್ತೆ. ವೆಯ್ಟ್ ಮಾಡಾಗಿ ನಂತರ ಅಕಸ್ಮಾತ್ ಏನೂ ಆಗಿಲ್ಲ, ಫರ್ಟಿಲೈಸ್ ಆಗಿಲ್ಲ ಅಂತ ಅಂದರೆ ಅದೆಲ್ಲನೂ ನಿಮ್ಮ ಸೈಕಲ್ಸ್ ಟೈಮ್ ಒಳಗಡೆ ಎಲ್ಲನೂ ಹೊರಗಡೆ ಬರುತ್ತೆ. ಅದಾದಮೇಲೆ ಮಿಕ್ಕಿರೋಂಥ ಏನು ಎಗ್ಸ್ ಇರುತ್ತಲ್ಲ ಅದೆಲ್ಲನೂ ಡಿಸಾಲ್ವ್ ಆಗೋಗುತ್ತೆ. ಸೊ ಇದು ಯೂಶಲ್ ಆಗಿ ನಿಮ್ಮ ಮಂತ್ಲಿ ಸೈಕಲ್ಸ್ ಹೇಗಾಗುತ್ತೆ ಅಂತಂದ್ಬಿಟ್ಟು. ಸೊ ಯಾವಾಗ ಸಿಸ್ಟ್ ಫಾರ್ಮ್ ಆಗುತ್ತೆ ಅಂತ ಅಂದರೆ ಯಾವಾಗ ನಿಮ್ಮ ಬಾಡಿ ಒಳಗಡೆ ಈ ಇಮ್ಮೆಚ್ಯೂರ್ ಎಗ್ಸ್ ಏನಿತ್ತಲ್ಲ ಅದೆಲ್ಲನೂ ಮೆಚ್ಯೂರ್ ಆಗುತ್ತೆ. ಮೆಚ್ಯೂರ್ ಆಗಿ ಒಂದಷ್ಟು ಎಗ್ಸ್ ಆ್ಯಕ್ಚುಲಾಗಿ ಏನಾಗುತ್ತೆ ಅಂತಂದರೆ ಎಷ್ಟೇ ರೀತಿಯಾಗಿ ನಾವು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇಲ್ಲ ಅಂತಂದರೆ ಲೂಟಿನೈಸಿಂಗ್ ಹಾರ್ಮೋನ್ ಎಷ್ಟೇ ಬಾಡಿ ಪ್ರೊಡ್ಯೂಸ್ ಮಾಡ್ತಿದ್ರು ಆ ಎಗ್ಸ್ ಏನಿರುತ್ತಲ್ಲ ಅದು ಮೆಚ್ಯೂರ್ ಆಗ್ತಾನೆ ಇರಲ್ಲ. ಸೊ ಒಂದಷ್ಟು ಎಗ್ಸ್ ಆ್ಯಕ್ಚುಲಾಗಿ ನಾನೇನು ಹೇಳಿದೆ, ಒಂದಷ್ಟು ಎಗ್ಸು ಮೆಚ್ಯೂರ್ ಆಗಿ ಹೊರಗಡೆ ಬರುತ್ತೆ, ಒಂದಷ್ಟು ಎಗ್ಸು ಡಿಸಾಲ್ವ್ ಆಗೋಗುತ್ತೆ. ಒಂದಷ್ಟು ಎಗ್ಸ್ ಆ್ಯಕ್ಚುಲಾಗಿ ಡಿಸಾಲ್ವ್ ಆಗೋದಕ್ಕೆ ಆಗೋದಿಲ್ಲ. ಏನಕ್ಕೆ ಅಂದರೆ ನಮ್ಮ ಬಾಡಿ ಒಳಗಡೆ ಒಂದಷ್ಟು ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು, ಇಲ್ಲಾಂದರೆ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗಿರ್ಬೋದು ನಮ್ಮ ಬಾಡಿ ಒಳಗಡೆ. ಇದೆಲ್ಲ ಕಾರಣಾಂತರಗಳಿಂದ ಏನಾಗ್ತಿರುತ್ತೆ ಅಂತಂದರೆ ಆ ಎಗ್ಸ್ ಏನಿರುತ್ತಲ್ಲ ಅದು ಒಂದಷ್ಟು ಎಗ್ಸ್ ಅನ್ನೋದಕ್ಕಿಂತ ಆ್ಯಕ್ಚುಲಾಗಿ ಆ ಫಾಲಿಕಲ್ ಏನಿರ್ತದೆ, ಇಲ್ಲ ಅಂತಂದರೆ ಒಂದು ಸ್ಯಾಕ್ಸ್ ಏನಿರುತ್ತಲ್ಲ ಆ ಸ್ಯಾಕ್ ಎಲ್ಲನೂ ಆ್ಯಕ್ಚುಲಾಗಿ ಅಲ್ಲೇನೇ ಉಳ್ಕೊಂಡು ಒಂದು ಸಿಸ್ಟಾಗಿ ಫಾರ್ಮ್ ಆಗುತ್ತೆ, ಒಂದು ಗೆಡ್ಡೆಯಾಗಿ ಫಾರ್ಮ್ ಆಗಿಬಿಡುತ್ತೆ. ಸೊ ಈ ಗೆಡ್ಡೆಗಳು ಒಂದಷ್ಟು ಪೀರಿಯಡ್ ಆಫ್ ಟೈಮ್ ಆದ ನಂತರ ಆ್ಯಕ್ಚುಲಾಗಿ ಓವರೀಸ್ ತುಂಬಾ ತುಂಬಿಕೊಂಡಾಗ ಮತ್ತೆ ನಿಮಗೆ ಈ ಫ್ರೆಶ್ ಎಗ್ಸ್ ಏನು ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ ನಿಮ್ಮ ಬಾಡಿ ಒಳಗಡೆ, ಅಥವಾ ಈ ಆ್ಯಕ್ಚುಲಾಗಿ ನಿಮ್ಮ ಎಸ್ಟ್ರೋಜನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಏನು ಹೆಲ್ಪ್ ಮಾಡ್ತಿತ್ತು ಈ ಎಗ್ಸ್ಗಳೆಲ್ಲನೂ ಅದಕ್ಕೆ ಜಾಗನೇ ಇರಲ್ಲ.
ಸೊ ಅದೊಂದು ಕಾರಣದಿಂದ ಏನಾಗುತ್ತೆ, ಎಸ್ಟ್ರೋಜನ್ ಲೆವೆಲ್ ತುಂಬಾ ಬಾಡಿ ಒಳಗಡೆ ಡ್ರಾಪ್ ಆಗ್ತಿರುತ್ತೆ. ಆ ಡ್ರಾಪ್ ಆಗೋ ಕಾರಣದಿಂದ ಆ್ಯಕ್ಚುಲಾಗಿ ನೀವು ನಿಮ್ಮ ಬ್ಲಡ್ ಒಳಗಡೆ ಇನ್ಸುಲಿನ್ ಕೂಡ ಜಾಸ್ತಿ ಆಗ್ತಿರುತ್ತೆ. ನಿಮ್ಮ ಒಂದು ಟೈಮ್ ಆದ ನಂತರ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ತಿರುತ್ತೆ ನಿಮ್ಮ ಬಾಡಿ ಒಳಗಡೆ. ಸೊ ಅವಾಗ ಏನಾಗುತ್ತೆ, ಎಸ್ಟ್ರೋಜನ್ ಹೆಂಗೋ ಡ್ರಾಪ್ ಆಗ್ತಿದೆ, ಎಸ್ಟ್ರೋಜನ್ ಡ್ರಾಪ್ ಆಗ್ತಿರೋದ್ರಿಂದ ಎಸ್ಟ್ರೋಜನ್ ಟು ಟೆಸ್ಟೋಸ್ಟೆರಾನ್ ರೇಷಿಯೋ ಏನಿರುತ್ತಲ್ಲ ತುಂಬಾ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಸೊ ಅದು ಇನ್ಸುಲಿನ್ ಕೂಡ ಬ್ಲಡ್ ಒಳಗಡೆ ಜಾಸ್ತಿ ಆಗಿರೋ ಕಾರಣದಿಂದ ಮೇಲ್ ಸೆಕ್ಸ್ ಹಾರ್ಮೋನ್ ಡಾಮಿನೇಟ್ ಮಾಡಿ ನಿಮ್ಮ ಬಾಡಿ ಒಳಗಡೆ ಆ್ಯಕ್ಚುಲಾಗಿ ಈ ಫೇಶಿಯಲ್ ಹೇರ್ ಆಗಿರ್ಬೋದು, ಹೇರ್ ಫಾಲ್ ಆಗಿರ್ಬೋದು, ಇಲ್ಲಾಂತ ನಿಮ್ಮ ವಾಯ್ಸ್ ಚೇಂಜ್ ಆಗಿರ್ಬೋದು, ಆಮೇಲೆ ನಿಮ್ಮ ಮೆನ್ಸುರಲ್ ಸೈಕಲ್ಸ್ಗೆಲ್ಲ ತುಂಬಾ ಎಫೆಕ್ಟ್ ಮಾಡ್ತಿರುತ್ತೆ. ಇದು ಆ್ಯಕ್ಚುಲಾಗಿ ಒಂದು ಬ್ಯಾಕ್ಗ್ರೌಂಡ್, ಹೇಗೆ ನೀವು ನಿಮ್ಮ ಸೈಕಲ್ಸ್ ಏನಕ್ಕೆ ಆಗ್ತಿರಲ್ಲ ಅಂತ ಅಂದ್ಬಿಟ್ಟು. ಅದಾದ ನಂತರ ಆ್ಯಕ್ಚುಲಾಗಿ ಏನಕ್ಕೆ ಎಷ್ಟೊಂದು ಜನ ಆ್ಯಕ್ಚುಲಾಗಿ ಪ್ರೆಗ್ನೆನ್ಸಿ ಟೈಮ್ ಒಳಗಡೆ ಆ್ಯಕ್ಚುಲಾಗಿ ಪ್ರೆಗ್ನೆಂಟ್ ಏನಕ್ಕೆ ಆಗ್ತಿರಲ್ಲ ಅಂತ ಅಂದರೆ, ಆ್ಯಕ್ಚುಲಾಗಿ ನಿಮ್ಮ ಬಾಡಿ ಈ ಎಗ್ಸ್ ಏನು ಆ್ಯಕ್ಚುಲಾಗಿ ಫರ್ಟೈಲ್ ಆಗಬೇಕಾಗಿರೋಂಥ ಎಗ್ಸ್ ಏನಿತ್ತಲ್ಲ ಅದು ಪ್ರೊಡ್ಯೂಸೇ ಆಗ್ತಿರಲ್ಲ ಆ್ಯಕ್ಚುಲಾಗಿ ನಿಮ್ಮ ಬಾಡಿ ಒಳಗಡೆ. ಏನಕ್ಕಂದರೆ ನಿಮ್ಮ ಓವರೀಸ್ ಫುಲ್ಲೂ ಸಿಸ್ಟ್ಸಿಂದ ಫಾರ್ಮ್ ಆಗಿರುತ್ತೆ. ಸೊ ಇದಕ್ಕೆ ಕಾರಣಗಳು ಏನಿರ್ಬೋದು ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಆ್ಯಕ್ಚುಲಾಗಿ ನೀವು ನಿಮ್ಮ ಪ್ಯಾಟರ್ನ್ ಆಗಿರ್ಬೋದು, ನಿಮ್ಮ ಡೈಲಿ ಪ್ಯಾಟರ್ನ್ ಇಂದ ಒಂದಷ್ಟು ಜನ ಹೆಣ್ಮಕ್ಳು ನಿಜವಾಗ್ಲೂ ಶಿಫ್ಟ್ಸ್ ಒಳಗಡೆ ಕೆಲಸ ಮಾಡ್ತಿರ್ಬೋದು. ನಿಜವಾಗ್ಲೂ ಇದೆಲ್ಲ ಚಿಕ್ಕ ಚಿಕ್ಕ ವಿಷಯ ಅಂತ ಅನ್ನಿಸ್ತಿರ್ಬೋದು ನಿಮಗೆ, ಬಟ್ ನಿಜವಾಗ್ಲೂ ತುಂಬಾ ಜಾಸ್ತಿ ಎಫೆಕ್ಟ್ ಆಗ್ತಿರುತ್ತೆ. ದಯವಿಟ್ಟು ಏನಾದರೂ ನೀವು ನೈಟ್ ಶಿಫ್ಟ್ಸಲ್ಲಿ ಕೆಲಸ ಮಾಡ್ತೀರಾ ಅಂದರೆ ದಯವಿಟ್ಟು ಆದಷ್ಟು ಶಿಫ್ಟ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾನು ಮುಂದೆ ಒಂದಷ್ಟು ಟಿಪ್ಸ್ ಕೊಡ್ತೀನಿ. ಬಟ್ ಏನೇನು ಕಾರಣ ಆಗಿರ್ಬೋದು ಅಂದರೆ ತುಂಬಾ ಓವರ್ ಲೈಫ್ ಸ್ಟೈಲ್ ಚೇಂಜ್ ಮೊದಲನೇದು. ಅಂದರೆ ಯಾವಾಗ ಬೇಕಂದರೆ ಅವಾಗ ಮಲ್ಕೊಳ್ಳೋದು, ಯಾವಾಗ ಬೇಕಂದರೆ ಅವಾಗ ಎದೊಳೋದು, ಆಮೇಲೆ ಯಾವುದೇ ಒಂದು ಪ್ಯಾಟರ್ನ್ ಇಲ್ಲ, ಆ ಕಾರಣಗಳಿಂದನೂ ಆಗ್ತಿರ್ಬೋದು. ಇಲ್ಲ ಅಂತಂದರೆ ನಿಜವಾಗ್ಲೂ ನಿಮಗೆ ಮೊದಲೇನೇ ಪ್ರೀ ಡಯಾಬಿಟಿಕ್ ಕಂಡೀಷನ್ ಇತ್ತು ಅಂತಂದರೆ ಕೂಡ ಆಗ್ತಿರ್ಬೋದು. ಇಲ್ಲಾಂದರೆ ಟೂ ಮಚ್ ಕನ್ಸಂಪ್ಷನ್ ಆಫ್ ಜಂಕ್, ಇಲ್ಲಾಂದರೆ ಟೂ ಮಚ್ ಕನ್ಸಂಪ್ಷನ್ ಆಫ್ ಶುಗರ್. ಸೊ ಇದನ್ನೆಲ್ಲ ಮಾಡ್ತಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ನಿಮ್ಮ ಬಾಡಿ ಒಳಗಡೆ ಒಂದಷ್ಟು ಹಾರ್ಮೋನಲ್ ಚೇಂಜಸ್ ಆಗಿ ಇದು ಕೂಡ ಒಂದು ಪ್ಯಾಟರ್ನ್ ಆಗಿ ಅದಾದ ನಂತರ ನಿಮಗೆ PCOD ಅಥವಾ PCOS ಆಗೋ ಚಾನ್ಸಸ್ ಇರುತ್ತೆ. ಸೊ ಬೇಸಿಕಲಿ ಇದು ಬಂದ್ಬಿಟ್ಟು ಇನ್ಫಾರ್ಮೇಷನ್ PCOD ಅಥವಾ PCOS ಹೇಗೆ ನಿಮ್ಮ ಬಾಡಿ ಒಳಗಡೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಆ್ಯಕ್ಚುಲಿ ಒಂದಷ್ಟು ಟೈಮ್ ಬೇಕಾಗುತ್ತೆ ವಾಪಸ್ ಬರೋದಕ್ಕೆ. ಬಟ್ ನಾನು 3 ಸಿಂಪಲ್ ಚೇಂಜಸ್ ಹೇಳ್ಕೊಡ್ತೀನಿ ನಿಮಗೆ. ಸೊ ಮೊದಲನೇ ಸಿಂಪಲ್ ಚೇಂಜ್ ಏನು ಅಂತಾರೆ, ಲೈಫ್ ಸ್ಟೈಲ್ನ ನಾನು ಅಷ್ಟೊಂದು ಸತಿ ಮೆನ್ಷನ್ ಮಾಡಿದೆ. ಸೊ ಮೊದಲನೇ ಸಿಂಪಲ್ ಚೇಂಜ್ ಏನು ಅಂದರೆ ಲೈಫ್ ಸ್ಟೈಲ್. ನಾನು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತಿರ್ಬೋದು, ಬಟ್ ಐ ಆಮ್ ರಿಯಲಿ ಶ್ಯೂರ್ ನಿಜವಾಗ್ಲೂ ಈ ಚೇಂಜಸ್ ಮಾಡ್ಕೊಳ್ಳೋದ್ರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಮೊದಲನೇ ಸಿಂಪಲ್ ಚೇಂಜ್ ಏನು ಅಂದರೆ ಲೈಫ್ ಸ್ಟೈಲ್. ಸೊ ಲೈಫ್ ಸ್ಟೈಲ್ ಒಳಗಡೆ ಏನು ಚೇಂಜ್ ಮಾಡಬೇಕು ಗುರು ಅಂತಂದರೆ, ಮೊದಲನೇ ಸಿಂಪಲ್ ಚೇಂಜ್ ಏನು ಅಂದರೆ ಒಂದು ಟೈಮ್ ಟೇಬಲ್ನ ಫಿಕ್ಸ್ ಮಾಡ್ಕೊಳ್ಳಿ. ಬ್ರೇಕ್ಫಾಸ್ಟ್ ಮಾಡೋ ಟೈಮ್, ಲಂಚ್ ಮಾಡೋ ಟೈಮ್, ಮತ್ತು ಸ್ನ್ಯಾಕ್ಸ್ ಮಾಡೋ ಟೈಮ್, ಡಿನ್ನರ್ ಮಾಡೋ ಟೈಮ್. ಸೊ ಮೊದಲನೇ ಸಿಂಪಲ್ ಚೇಂಜ್ ಇದು. ಏನು ಕನ್ಸ್ಯೂಮ್ ಮಾಡ್ತೀರಾ ಅಂತಂದ್ಬಿಟ್ಟು ನನಗೆ ಬೇಕಾಗಿಲ್ಲ, ಬಟ್ ಆ ಟೈಮ್ ಒಳಗಡೆ ಯಾವುದೋ ಒಂದು ಮೀಲ್ ಎಂಟರ್ ಆಗಲೇಬೇಕು ನಿಮ್ಮ ಬಾಡಿ ಒಳಗಡೆ. ಅದರಿಂದ ಏನಾಗುತ್ತೆ ಅಂದರೆ ಒಂದಷ್ಟು ನಿಮ್ಮ ಬಾಡಿ ಸರ್ಕ್ಯಾಡಿಯನ್ ರಿದಮ್ನ ಸೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಮೊದಲನೇ ಲೈಫ್ ಸ್ಟೈಲ್ ಚೇಂಜ್ ಏನು ಅಂದರೆ ಈ ಮೀಲ್ಸ್ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಎಷ್ಟು ಅವರ್ ಮಲಗ್ತಿದ್ದೀರಲ್ಲ, ನನಗೆ ಗೊತ್ತು ತುಂಬಾ ಎಫೆಕ್ಟಿವ್ ಆಗಿ ಓಕೆ ನಾನು ಮಲಗೋದಕ್ಕೆ ಟೈಮ್ ಇಲ್ಲ, ನನಗೆ ತುಂಬ ಕೆಲಸ ಇದೆ ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಬಟ್ ಐ ನೋ ನಿಮ್ಮ ಗೋಲ್ಸ್ ರೀಚ್ ಆಗಬೇಕು ಅಂತ ಅಂದರೆ ಆ್ಯಕ್ಚುಲಾಗಿ, ಅಥವಾ ನಿಮ್ಮ ಡ್ರೀಮ್ಸ್ ರೀಚ್ ಆಗಬೇಕು ಅಂತಂದರೆ ನಿಮ್ಮ ಬಾಡಿ ಮೊದಲು ಸಪೋರ್ಟ್ ಮಾಡಬೇಕು ಚೆನ್ನಾಗಿ. ಇವಾಗ ಸಪೋರ್ಟ್ ಮಾಡ್ತಿರ್ಬೋದು, ಬಟ್ ಮುಂದೆ ಸಪೋರ್ಟ್ ಮಾಡುತ್ತೋ ಇಲ್ಲ ಗೊತ್ತಿರಲ್ಲ. ಸೊ ಅದಕ್ಕೆ ನೀವು ಇವಾಗಲೇ ಆ ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡು ತುಂಬಾ ಒಳ್ಳೆಯದು. ಸೊ ಮೊದಲನೇದು ಮೀಲ್ ಚೇಂಜಸ್ನ, ಅಂದರೆ ನಿಮ್ಮ ಮೀಲ್ಸ್ ಏನಿದೆ ಅಲ್ಲ ಆ ಮೀಲ್ ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ, ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಅದಾದಮೇಲೆ ಏನೇ ಕಾರಣ ಆದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 7 ಡೇಸ್ ಒಳಗಡೆ 6 ಡೇಸ್ ಆ ಟೈಮ್ನ ಫಾಲೋ ಮಾಡಿ. ಮಲ್ಗೋ ಟೈಮ್ ಏನಿದೆ, ನೀವು 12 ಗಂಟೆ ಅಷ್ಟೊತ್ತಿಗೆ ಎಲ್ಲನೂ ಮುಗಿಸ್ತೀನಿ. 12 ಗಂಟೆಯಿಂದ ನಾನು 7 o'clock ಬೆಳಿಗ್ಗೆವರೆಗೂ ಪ್ರಾಪರ್ 7 hours ಸ್ಲೀಪ್ ನಾನು ಮಾಡ್ತೀನಿ, ಏನಾದರೂ ಪರವಾಗಿಲ್ಲ. ಅಕಸ್ಮಾತ್ ನಿಮ್ಗೆ ಏನಾದರೂ ಮಲ್ಗೋದಕ್ಕೆ ಏನಾದರೂ ಪ್ರಾಬ್ಲಮ್ ಬರ್ತಿದೆ ಅಂತಂದರೆ ದಯವಿಟ್ಟು ಯಾರೂ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅಥವಾ ಏನು ತೊಗೊಳಕ್ಕೆ ಹೋಗಬೇಡಿ. ಒಂದು ಹಾಲು ಕುಡೀರಿ ಮಲ್ಗೋಕ್ಕಿಂತ ಮುಂಚೆ, ಇಲ್ಲ ಅಂತಂದರೆ ZMA ಟ್ಯಾಬ್ಲೆಟ್ಸ್ ತೊಗೊಬೋದು. ನಿಜವಾಗ್ಲೂ ಜಿಂಕ್ ಮತ್ತು ಮೆಗ್ನೀಷಿಯಮ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಇದು ಬಂದ್ಬಿಟ್ಟು ಮೊದಲನೇ ಸಿಂಪಲ್ ಚೇಂಜ್. ಎರಡನೇ ಸಿಂಪಲ್ ಚೇಂಜ್ ಏನು ಮಾಡಿ ಅಂತಂದರೆ ಆದಷ್ಟು ಫಾಸ್ಟಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ನನಗೆ ಗೊತ್ತು ಯಾರು ಗುರು ಮಾಡ್ತಾರೆ ಈಗೆಲ್ಲನೂ, ಅದೆಲ್ಲ ಹಳೆ ಕಾಲದ್ದು ಅಂತ ಅನ್ಕೊಂತಿರ್ಬೋದು, ಬಟ್ ನಿಜವಾಗ್ಲೂ ತುಂಬಾ ನಿಮ್ಮ ಬಾಡಿ ರಿಕವರ್ ಆಗೋ ಕಾರಣದಿಂದ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಫಾಸ್ಟಿಂಗ್ ಅಂತ ಅಂದರೆ ಡೈಲಿ ಫಾಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಫಾಸ್ಟಿಂಗ್ ಅಂತ ಅಂದರೆ ವಾರಕ್ಕೆ 1 ದಿನ, ಇಲ್ಲಾಂದರೆ 2 ವಾರಕ್ಕೆ 1 ದಿನ ಕಂಪ್ಲೀಟಾಗಿ ಫಾಸ್ಟಿಂಗ್ ಮಾಡಿ. ಅಂದರೆ ಕಂಪ್ಲೀಟ್ ಫಾಸ್ಟಿಂಗ್ ಅಂತ ಅಂದರೆ ಫ್ರೂಟ್ಸ್ ಕೂಡ ತಿನ್ನಂಗಿಲ್ಲ, ಅದಾದಮೇಲೆ ವೆಜಿಟೇಬಲ್ಸ್ ಕೂಡ ತಿನ್ನಂಗಿಲ್ಲ. ಜಸ್ಟ್ ಲಿಕ್ವಿಡ್ ಫಾಸ್ಟ್. ಲಿಕ್ವಿಡ್ ಅಂತಂದರೆ ಫ್ರೂಟ್ ಜ್ಯೂಸ್ ಕೂಡ ಕುಡಿಬೇಡಿ. ಜಸ್ಟ್ ವಾಟರ್ ಫಾಸ್ಟ್. ಅಂದರೆ ನಾರ್ಮಲಾಗಿ ಫಾಸ್ಟಿಂಗ್ ಅಂದರೆ ಏನೂ ತಿನ್ನಬಾರ್ದು ಅಷ್ಟೇ. ಓಕೆ, ಸೊ ನಮ್ಮ ಬಾಡಿ ಒಳಗಡೆ ಯಾವುದೇ ರೀತಿಯಾದ ಇಂಟೇಕ್ ಇರಬಾರ್ದು, ಯಾವುದೇ ರೀತಿಯಾದ ಕ್ಯಾಲರಿ ಕನ್ಸಂಪ್ಷನ್ ಇರಬಾರ್ದು, ಯಾವುದೇ ರೀತಿಯಾದ ಇನ್ಸುಲಿನ್ ಸ್ಪೈಕ್ಸ್ ಕೂಡ ಇರಬಾರ್ದು. ಓಕೆ, ಸೊ ಅದು ಬಂದ್ಬಿಟ್ಟು ಫಾಸ್ಟಿಂಗ್. ಸೊ ಆದಷ್ಟು ಬರೀ ನೀರನ್ನ ಕುಡಿತಾ, ಇಲ್ಲಾಂದರೆ ಗ್ರೀನ್ ಟೀ ಕುಡೀರಿ. ದಟ್ ಈಸ್ ಆಲ್ಸೋ ಗುಡ್. ಅಂದರೆ ಬೇಸಿಕ್ಲಿ ಇನ್ಸುಲಿನ್ ಸ್ಪೈಕ್ ಆಗಬಾರ್ದು ನಿಮ್ಮ ಬಾಡಿ ಒಳಗಡೆ, ಬಟ್ ಕಂಪ್ಲೀಟ್ ರಿಕವರಿ ಮೋಡ್ ಒಳಗಡೆ ಇರಬೇಕು. 1 ದಿನ, ವಾರಕ್ಕೆ 1 ದಿನ ಆದರೆ ಮಾಡಿ. ವಾರಕ್ಕೆ 2 ದಿನ ಮಾಡೋದಕ್ಕೆ ಹೋಗಬೇಡಿ. ವಾರಕ್ಕೆ 1 ದಿನ, ಇಲ್ಲಾಂದರೆ 2 ವಾರಕ್ಕೆ 1 ದಿನ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. 1 ತಿಂಗಳೊಳಗಡೆ ರಿಸಲ್ಟ್ಸ್ ಕಾಣಿಸಲ್ಲ, ಬಟ್ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಮತ್ತು ಮೂರನೇ ಸಿಂಪಲ್ ಚೇಂಜ್ ಏನು ಅಂತ ಅಂದರೆ ಕೀಟೋ ಡಯಟ್
ಇಲ್ಲ ಅಂತ ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ತಿಳ್ಕೊಳ್ಳಿ. ನಮ್ಮ ಚಾನಲ್ ಒಳಗಡೆ ಕೀಟೋ ಡಯಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಕೂಡ ಮಾಡ್ತೀನಿ ನಾನು. ಬಟ್ ಕೀಟೋ ಡಯಟ್ ಮತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಜಂಪ್ ಮಾಡೋದಕ್ಕಿಂತ ಮುಂಚೆ ಲೈಟಿಗೆ ಒಂದು ಸ್ವಲ್ಪ ಲೋ ಕಾರ್ಬ್ ಡಯಟ್ಗೆ ಎಂಟರ್ ಆಗಿ, ಅದಾದ ನಂತರ ಒಂದು 3 to 4 ವೀಕ್ಸ್ ಇದ್ದು, ಅದಾದ ನಂತರ ಬೇಕಂದರೆ ನೀವು ಕೀಟೋ ಡಯಟ್ಗೆ ಬೇಕಾದ್ರೆ ಜಂಪ್ ಆಗಿ, ಇಲ್ಲಾಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದ್ರೆ ಕೂಡ ಒಂದು 3 to 4 ಮಂತ್ಸ್ ಪ್ರಾಪರಾಗಿ ನೀವು ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಬಾಡಿ ಒಳಗಡೆ ಚೇಂಜಸ್ ಕಾಣಿಸ್ತಿರುತ್ತೆ. ಓಕೆ, ಸೊ ಅದು ಎಷ್ಟು ತುಂಬ ಸಿವಿಯರ್ ಆಗಿದೆಯಾ ಕಂಡೀಷನ್ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಿಮ್ಗೆ ಏನಾರು ಅಕಸ್ಮಾತ್ ಜಾಸ್ತಿನೇ ನೀವು ಒಂದಷ್ಟು ಬರ್ತ್ ಕಂಟ್ರೋಲ್ ಪಿಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಹಾರ್ಮೋನಲ್ ಪಿಲ್ಸ್ ಏನಿದೆ ಅದೆಲ್ಲ ತುಂಬ ಜಾಸ್ತಿನೇ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂತಂದರೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನಿಜವಾಗ್ಲೂ ಹೇಳ್ತಿದ್ದೀನಿ, ನೀವು ಇದನ್ನು ಮಾಡೋದ್ರಿಂದ ಫಾಸ್ಟಿಂಗ್ ಮತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಲ್ಲಾಂದರೆ ನಿಜವಾಗ್ಲೂ ನೀವು ಕೀಟೋ ಡಯಟಿಗೆ ಜಂಪ್ ಮಾಡಿ, ಅದಾದ ನಂತರ ನೀವು ಒಂದಷ್ಟು 5 to 6 ಮಂತ್ಸ್ ಪ್ರಾಪರಾಗಿ ನಿಮ್ಮ ಬಾಡಿ ರಿಕವರಿ ಫೇಸ್ ಒಳಗಡೆ ಇದ್ದು, ಅದಾದ ನಂತರ ವಾಪಸ್ ಬಂದರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಸೈಕಲ್ಸ್ ಎಲ್ಲನೂ ವಾಪಸ್ ಮಂತ್ಲಿ ಸೈಕಲ್ಸ್ ಏನು ಅಕಸ್ಮಾತ್ 2 ತಿಂಗಳಿಗೂ ಆಗ್ತಿಲ್ಲ, 3 ತಿಂಗಳಿಗೂ ಆಗ್ತಿಲ್ಲ ಅಂತ ಏನಿರುತ್ತೆ ಅದು ಸ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ನಿಮ್ಮ ಬಾಡಿ ಒಳಗಡೆ ನಿಜವಾಗ್ಲೂ ನಿಮ್ಮ ಈ ಇನ್ಸುಲಿನ್ ಒಂದು ಸುಸ್ತಾಗ್ತಿರೋದೇನಿರುತ್ತೆ, ಅದಾದಮೇಲೆ ವಾಯ್ಸ್ ಮಾಡ್ಯುಲೇಟ್ ಎಲ್ಲ ಆಗ್ತಿರುತ್ತೆ, ಅದಾದಮೇಲೆ ಹೇರ್ ಫಾಲ್ ಎಲ್ಲ ಏನಾಗ್ತಿರುತ್ತೆ ಅದೆಲ್ಲ ವಾಪಸ್ ಕಂಟ್ರೋಲ್ ಬರುತ್ತೆ. ಈ 3 ಸಿಂಪಲ್ ಚೇಂಜಸ್ನ ನೀವು ಮಾಡ್ಕೊಳ್ಳಿ. ಬಟ್ ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಒಂದು ಸಿಂಪಲ್ ಟಿಪ್ ಹೇಳ್ತೀನಿ. ನಿಜವಾಗ್ಲೂ ದಯವಿಟ್ಟು ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಮತ್ತು ಒಬ್ಬರು ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟ್ನ ಕನ್ಸಲ್ಟ್ ಮಾಡಿ. ಅಕಸ್ಮಾತ್ ನಿಮ್ಗೆ ನಿಜವಾಗ್ಲೂ ಹೆಲ್ಪ್ ಬೇಕಾಗಿತ್ತು ಅಂತ ಅಂದರೆ, ನಾವು ಫಿಟ್ ಕನ್ನಡಿಗ ಆಸ್ ಅ ವೆಲ್ನೆಸ್ ಕನ್ಸಲ್ಟೆನ್ಸಿ, ನಾನು ನಿಜವಾಗ್ಲೂ ನನ್ನ ಪ್ರಮೋಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಏನಕ್ಕೆ ನನ್ನ ಪರ್ಪಸ್ ಏನು ಅಂದರೆ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡೋದು. ಬಟ್ ಹಾಗಿದ್ರೂ ನನಗೆ ಗೊತ್ತಿಲ್ಲ ಯಾರನ್ನ ರೀಚ್ ಔಟ್ ಮಾಡಬೇಕು ಅಂತ ಅನ್ಕೊಂಡಿರ ಅಂದರೆ, ನಾವು ಕೂಡ ಆನ್ಲೈನ್ ಕನ್ಸಲ್ಟೆನ್ಸಿ ಮಾಡ್ತೀರಿ. ನಾವು ನಿಜವಾಗ್ಲೂ ಎಷ್ಟೊಂದು ಜನ ಕ್ಲೈಂಟ್ಸ್ನ PCOD ಅಥವಾ PCOS ಕಂಡೀಷನಿಂದ ಹೊರಗಡೆ ತೊಗೊಂಬಂದು ಅವ್ರ ಜನರಲ್ ಲೈಫ್ ಸ್ಟೈಲ್ ಒಳಗಡೆ ಡೈಲಿ ಇಂಟೇಕ್ ಏನು ಮಾಡ್ತಿದ್ರು ಅದನ್ನೆಲ್ಲ ಮಾಡ್ತಾ ಇವಾಗ ಆರಾಮಾಗೇನೆ ಅವ್ರಿಗೆ ಮಂತ್ಲಿ ಸೈಕಲ್ಸ್ ಎಲ್ಲನೂ ನಾರ್ಮಲ್ ಆಗೇ ಇದೆ. ಓಕೆನಾ? ಸೊ ವಿ ಆಲ್ಸೋ ಆಫರ್ ವೆಲ್ನೆಸ್ ಕನ್ಸಲ್ಟೆನ್ಸಿ, ಅಂದರೆ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಎಲ್ಲನೂ ಮಾಡ್ತೀರಿ. ಸೊ ಅದನ್ನು ತೊಗೊಬೋದು. ಇಲ್ಲಾಂದರೆ ಎಷ್ಟೊಂದು ಜನ ಇದ್ದಾರೆ ನಿಜವಾಗ್ಲೂ ಯಾರನ್ನ ಬೇಕಂದ್ರೂ ಅಪ್ರೋಚ್ ಮಾಡ್ಬೋದು. ಓಕೆ, ಬಟ್ ಡಾಕ್ಟರ್ ಮತ್ತು ಒಬ್ಬರು ಪ್ರಾಪರ್ ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟ್ನ ರೀಚ್ ಔಟ್ ಮಾಡಿ ಅವರಿಂದ ಹೆಲ್ಪ್ ತೊಗೊಂಡು, ಅದಾದ ನಂತರ ನೀವೇನಾದರೂ ಈ ಪ್ರೋಸೆಸ್ ಏನು ನಾನು ಟಿಪ್ಸ್ ಹೇಳಿದ್ನಲ್ಲ ಅದನ್ನೆಲ್ಲನೂ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಐ ಹೋಪ್ ಯು ಗಾಟ್ ದ ಇನ್ಫಾರ್ಮೇಷನ್. ನಿಜವಾಗ್ಲೂ ಎಷ್ಟೊಂದಿಂದ ಮಾಡಬೇಕಂತ ಅನ್ಕೊಂತಿದ್ದೆ, ಬಟ್ ಪ್ರಾಪರಾಗಿ ಈ ಇನ್ಫಾರ್ಮೇಷನ್ನ ಹೇಗೆ ನಾನು ಹೇಳಬೇಕು ಅಂತಂದ್ಬಿಟ್ಟು ನನಗೆ ಗೊತ್ತಾಗ್ತಿರಲಿಲ್ಲ. ಅದೊಂದು ಕಾರಣಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡೆ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ವಿಡಿಯೋ ಇಷ್ಟ ಆಗಿತ್ತು ಅಂತ ನನಗೆ ಲೈಕ್ ಮಾಡಿ, ಮತ್ತು ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮರೆಯೋಕೆ ಹೋಗಬೇಡಿ. ಮತ್ತು PCOD ಅಥವಾ PCOS ಬಗ್ಗೆ ಯಾವುದೇ ರಿಲೇಟೆಡ್ ಕ್ವಶನ್ಸ್ ಇದ್ದರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ, ನಾನು ಎಲ್ಲ ಕಮೆಂಟ್ಸನ್ನು ಚೆಕ್ ಮಾಡ್ತೀನಿ, ಎಸ್ಪೆಷಲಿ ಈ ವಿಡಿಯೋದು ಅಂತ ಹೇಳ್ತಾ, ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ರೂ ಅಥವಾ ಯಾರೊಬ್ಬರು ನಿಮ್ಮ ಕಲೀಗ್ಸ್ ಆಗಿರ್ಬೋದು, ಅವ್ರಿಗೆ ಯಾವುದೋ ಒಂದು ಸಮಸ್ಯೆ ಇತ್ತು ಅಂತಂದರೆ ಈ ರೀತಿ ಆದದ್ದು, ದಯವಿಟ್ಟು ಅವ್ರಿಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ದಿಸ್ ಫಿಟ್ ಕನ್ನಡಿಗ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು, ಬೈ.